ಪಟ್ಟಿ ಒಂಟಿ ಅವಳು ಬಂದ್ಲೇನಾ? ಬಂದು ಆಯ್ತು ಹೋಗು ಆಯ್ತು ಒಂಟಿ. ಏನೋ ಹೇಳ್ತಿದ್ಯಾ? ಮತ್ತಿನ್ನೇನೋ ಒಂಟಿ, ಇಷ್ಟೊಂದು ಲೇಟಾಗ ಬರೋದು? ಲವ್ ಮಾಡ್ಬೇಕಾದ್ರೆ ಮೆಟ್ರೋ ಥರ ಸ್ಪೀಡ್ ಆಗಿರ್ಬೇಕು, BMTC ಬಸ್ ಥರ ಸ್ಲೋ ಆಗಿ ಬರೋದಲ್ಲ. ಇವಾಗ ಅಂಥದ್ದು ಏನಪ್ಪ ಆಯ್ತು? ಬೇಡ ಬಿಡು ಒಂಟಿ, ನಾಳೆ ಹೇಳ್ತೀನಿ. ನಾನು ಇವತ್ತು ಹೇಳಿದ್ರೆ ಎದೆ ಬಡ್ಕೊಂಡು ಸತ್ತೋಗ್ತೀಯಾ ನೀನು? ಲೋ, ಈಗ ಹೇಳಿಲ್ಲ ಅಂದ್ರೂ ಎದೆ ಬಡ್ಕೊಂಡು ಸತ್ತೋಗ್ತೀನಿ ಕಣೋ. ಅದೇನಾಯ್ತು ಅಂತ ಹೇಳೋ. ನಾನು ನಿನಗೆ ಗಿಣಿಗೆ ಹೇಳ್ದಂಗೆ ಹೇಳ್ದೆ ಒಂಟಿ, ಇವಳು ಬೇಡ ಇವಳು ಬೇಡ ಇವಳು ಬೇಡ ಅಂತ. ನನ್ನ ಮಾತು ಕೇಳಿಲ್ಲ ನೀನು. 2 ಮಿನಿಟ್ಸ್ ಮುಂಚೆ ಯಾರ ಜೊತೆನೋ ಕಾರ್ ಹೋದ್ಲು ಒಂಟಿ. ಕಾರಲ್ಲ. ಕಾರಲ್ಲಿ ಅವನ ಜೊತೆ ಏನೇನು ಮಾಡ್ತಿರ್ತಾಳೋ ಆ ದೇವರಿಗೆ ಗೊತ್ತು. ಆ ಕರ್ಮ ನೋಡೋ, ದೇವರೇ ಭಾಗ್ಯವಂತ. ದೇವ್ರೆ, ನನಗೆ ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತೀಯ? ಬೇರೆ ಯಾರು ಕಾಣಿಸೋದೇ ಇಲ್ವೋ ನಿನಗೆ? ಬೇಜ ಮಾಡ್ಕೊಂಬೇಡ ಒಂಟಿ, ಬೇಜ ಮಾಡ್ಕೊಂಬೇಡ. ಇವಳಿಲ್ಲ ಅಂದ್ರೆ ಏನಂತೆ, ಇನ್ನೊಬ್ಳಿಲ್ಲ ಅಂದ್ರೆ ಮತ್ತೊಬ್ಳು ನಾನು ಹುಡುಕ್ತೀನಿ. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಬೇಜ ಮಾಡ್ಕೊಂಬಾರ್ದು. ಇನ್ಯಾರನ್ನ ಹುಡುಕ್ಲಿ? ಈ ಪ್ರಪಂಚದಲ್ಲಿ ಬಾಯ್ ಫ್ರೆಂಡ್ ಇಲ್ದಿರೋ ಹುಡುಗಿರೇ ಇಲ್ಲ ಅನ್ಸುತ್ತೆ. ನನ್ನ ನಡೆ ಬರಕ್ಕೆ ಯಾವ್ದಾದ್ರು ಗಂಡ ಬಿಟ್ಟಿರೋ ಆಂಟಿ ನೋಡ್ಕೋಬೇಕಷ್ಟೇ. ಸಮಾಧಾನ ಮಾಡ್ಕೊ. ಈ ಹುಡುಗಿರೋ ಒಂಥರ ಫ್ಲೈಟ್ ಇದ್ದಂಗೆ, ಈ ಏರ್ಪೋರ್ಟಿಂದ ಆ ಏರ್ಪೋರ್ಟ್ಗೆ, ಆ ಏರ್ಪೋರ್ಟಿಂದ ಈ ಏರ್ಪೋರ್ಟ್ಗೆ ಹಾರ್ತಾ ಇರ್ತಾರೆ. ಆದರೆ ನಾವು ಹುಡುಗರು ಏರ್ಪೋರ್ಟ್ ಇದ್ದಂಗೆ, ಒಂದೇ ಜಾಗದಲ್ಲಿ ಇದ್ದಿದ್ದ ಜಾಗದಲ್ಲೇ ಇರ್ತೀವಿ. ಎಷ್ಟೋ ಫ್ಲೈಟ್ ಬಂದೋದ್ರು ಲವ್ ಆಗೋದು ಒಂದೇ ಒಂದು ಫ್ಲೈಟ್ ಮೇಲೆ. ಸಮಾಧಾನ ಮಾಡ್ಕೊಂಡಿ, ಸಮಾಧಾನ ಮಾಡ್ಕೊ. ಆದರೂ ನನ್ನ ಲೈಫ್ ಫಸ್ಟ್ ಲವ್ ಕಣ, ಫಸ್ಟ್ ಟೈಮ್ ಲವ್ ಆಗಿತ್ತು ಕಣ. ಅವಳು ಸಿಗ್ಲಿಲ್ಲ. ಆದರೆ ನೋಡೋದಕ್ಕೇನೋ ಡೀಸೆಂಟಾಗಿ ಕಾಣಿಸ್ತಾಳಂದ್ರೆ ಅವಳಿಗೂ ಬಾಯ್ ಫ್ರೆಂಡಾ? ಥೂ, ಅದು ಹೋಗ್ಲಿ. ಅದು ಯಾವನ್ ಜೊತೆನೋ ಕಾರಲ್ಲಿ ಓದ್ಲು ಅಂದೆ. ಅಲ್ಲಿ ಇನ್ನೇನೇನು ಮಾಡ್ತಿರ್ತಾಳೋ, ಏನು ಕತೆನೋ. ನಿನ್ನ ಕಷ್ಟ ಅರ್ಥ ಆಗುತ್ತೆ ಒಂಟಿ, ಸಮಾಧಾನ ಮಾಡ್ಕೊ. ನೀನು ನೋಡಿ ಇಷ್ಟಪಟ್ಟಿದ್ದ ಫ್ಲೈಟು ಹಾರಿದ್ದಾಯ್ತು. ಪೈಲಟ್ ಹೆಂಗೆ ಓಡಿಸ್ತಿರ್ತಾನೋ ಹಂಗೆ ಖುಷಿಯಾಗಿ ಹಾರಾಡ್ತಿರುತ್ತೆ. ಇವತ್ತಿಗೆ ಈ ಫ್ಲೈಟ್ನ ಮರ್ತುಬಿಡು. ನಿನಗೋಸ್ಕರ ನಾನು ಇನ್ನೊಂದು ಫ್ಲೈಟ್ ಹುಡುಕ್ತೀನಿ. ಓಕೆ, ಸೂಪರ್ ಫ್ಲೈಟ್ನ ನಾನು ಹುಡುಕ್ತೀನಿ. ಇವತ್ತಿಗೆ ಈ ಕ್ಷಣಕ್ಕೆ ಇಲ್ಲಿಗೆ ಆ ಫ್ಲೈಟ್ನ ಮರ್ತುಬಿಡು. ಓಕೆ, ಬಾ. ಬಂಟಿ, ಫೋನ್ ಆದ್ರೆ ಮಾಡ. ಈ ಬಂಟಿ ಎಲ್ಲಿ ಹಾಳಾಗೋಗಿರ್ತಾನೇನೋ, ಬಡ್ಡಿ ಮಗ. ಫೋನೇ ರಿಸೀವ್ ಮಾಡಲ್ಲ ಅಂತಾನೆ. ನನ್ಗಿವೆಲ್ಲ ಇಷ್ಟ ಆಗಲ್ಲ ಕಣ. ನನಗೂ ಇವೆಲ್ಲ ಇಷ್ಟ ಆಗಲ್ಲ ಚಿನ್ನ. ಆದ್ರೇನು ಮಾಡೋದು? ನಾನು ಇವೆಲ್ಲ ಮಾಡಲಿಲ್ಲ ಅಂದರೆ ನಮ್ಮಮ್ಮ ಅಮ್ಮಾಗೆ ಉಳ್ಕೊಂಡ್ಬಿಡ್ತಾರೆ. ಅವ್ರಿಗೂ ಆಸೆ ಇರಲ್ವಾ ಲೈಫಲ್ಲಿ ಪ್ರಮೋಷನ್ ಆಗಿ ಅಜ್ಜಿ ಆಗಬೇಕು ಅಂತ? ಓ ಹಾಗ, ಸರಿ ಬಾ, ಇಬ್ರು ಸೇರ್ಕೊಂಡು ನಿಮ್ಮಮ್ಮನ ಪ್ರಮೋಷನ್ಗೆ ಕಷ್ಟಪಡ. ಥ್ಯಾಂಕ್ ಯು ಚಿನ್ನ, ಬಾ. ವೇಟ್, ಮದ್ವೆ ಆದ್ಮೇಲೆ ಕಷ್ಟ ಪಡ್ಬೋದಲ್ವಾ? ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಡೈರೆಕ್ಟಾಗಿ ಕೆಲಸ ಮಾಡಿಸ್ತಾರೆ ಅನ್ಕೊಂಡಾ? ಮತ್ತೆ ಇಲ್ವಾ? ಇಲ್ಲ ಚಿನ್ನ, ಫಸ್ಟ್ 6 ಮಂತ್ ಟ್ರೈನಿಂಗ್ ಕೊಟ್ಟು ಆಮೇಲೆ ಕೆಲ್ಸಕ್ಕೆ ಬಿಡ್ತಾರೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ. ಬಾ ಚಿನ್ನ. ಸರಿ, ಆದ್ರೂ ಭಯ ಆಗ್ತಿದೆ. ಭಯನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ಇರು ನೀನು. ಅಲ್ಲ, ನನಗೋಸ್ಕರ ಒಂದು ಹುಡುಗಿನ ಕೊಡೋದು ಬೇಡವಾ? ಇಂಥ ಕರ್ಮ ಮಾತ್ರ ಚೆನ್ನಾಗಿ ತೋರಿಸ್ತೀಯ ದೇವ್ರೆ. ಅಯ್ಯೋ, ಮಾಡ್ತಿದ್ದಾರೆ.
ಬೇಕಾಗಿರೋದು ನೀನಲ್ಲ ಬಂಟಿ, ನಿನಗ ಮೋಸ ಮಾಡಿದ್ನಲ್ಲ ನಿನ್ನ ಫ್ರೆಂಡು ಬಂಟಿ. ನೀವೇನ್ ಅಂಕಲ್ ಇಲ್ಲಿ ಏನ್ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ಬಂಟಿ. ನಿನಗೆ ಮ್ಯಾಚ್ ಮಾಡಿಸ್ತೀನಿ ಅಂತ ಹೇಳಿ ನನ್ನ ಮಗಳನ್ನ ಅವನು ಮ್ಯಾಚ್ ಮಾಡ್ಕೊಂಡು ನಿನಗ ಮೋಸ ಮಾಡಿದ್ನಲ್ಲ ಬಡ್ಡಿ ಮಗ ಬಂಟಿ. ಸುಳ್ಳು ಹೇಳ್ತಿದ್ದೀರಾ ಅಂಕಲ್, ನೀವು ಸುಳ್ಳು ಹೇಳ್ತಿದ್ದೀರಾ. ನನ್ನ ಫ್ರೆಂಡು ಅಂತವನಲ್ಲ ಅಂಕಲ್. ನಿನ್ನ ಫ್ರೆಂಡ್ ತರ ಸುಳ್ಳು ಹೇಳುವಂತ ಅಭ್ಯಾಸ ನನಗಿಲ್ಲ ಬಂಟಿ. ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಲ್ಲ, ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಲ್ಲ, ಬಾ ತೋರಿಸ್ತೀನಿ ಬಾ. ಅಲ್ಲಿ ನೋಡು ನಿನ್ ಫ್ರೆಂಡು. ನನ್ನ ಮಗಳ ಜೊತೆ ಏನ್ ಮಾಡ್ತಾ ಇದ್ದಾನೆ ಅಂತ. ಇವಳೇನೋ ಚೆನ್ನಾಗಿದ್ದಾಳೆ, ನಿನ್ ಟೇಸ್ಟ್ ಇಷ್ಟೊಂದು ಖರಾಬ ಬಂಟಿ. ಇವಳಿಗಿಂತ ಕಾಂಪೌಂಡ್ ಮನೆ ಕರಿಯಪ್ಪನ ಮಗಳೇ ಎಷ್ಟೋ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ದು ನೀನೇ ಅಲ್ವೇನೋ? ಒಂಟಿ ನೀನೇನು ಇಲ್ಲಿ? ಇಷ್ಟೊತ್ತು ನಿನ್ ಬಗ್ಗೆನೇ ಹೇಳ್ತಿದ್ದೆ ಕಣ. ಇವರು